ಪ್ರಶ್ನೆ ಕಾಂಗ್ರೆಸ್ಗೆ. ಯಾಕಂದರೆ ಇವರಿಬ್ಬರು ಜಗಳದಲ್ಲಿ ಏನಾದರೂ ಡಿ ಕೆ ಶಿ ಅವರು 60-70 ವರ್ಷ ಶಾಸನ ತೊಗೊಂಡು ಹೋಗ್ರಿ, ಬೇಡ ಸಿದ್ದರಾಮಯ್ಯನವ್ರು 60-70 ಶಾಸನ ತೊಗೊಂಡು ಹೋಗ್ರಿ, ಪೆಟ್ಟು ಬೀಳೋದು ಯಾರಿಗೆ? ಇಲ್ಲಿಗೆ ಪೆಟ್ಟಾದ್ರೆ ಗಣೇಶ್ ಉಳಿತಾನೆ ಮೇಲೆ ಗೊತ್ತಂತವ ಹೋಗ್ತಾನೆ. ಇದು ಸಿಂಪಲ್ ಪಾಲಿಸಿ. ಆದರೆ ಇದನ್ನು ಇಬ್ಬರು ನಾಯಕರು ಯಾಕೆ ಹರಿತಾ ಇಲ್ಲ ಅಂತ, ಯಾಕಂದರೆ ಇಬ್ಬರು ಉಪಕೃತರಾದವರು ಕಾಂಗ್ರೆಸ್ನಿಂದ. ಡಿ ಕೆ ಶಿ ಅವರು ಎಲ್ಲೋ ಮೂಲೆಯಲ್ಲಿದ್ದಂಥವ್ರು ಎಸ್ ಎಂ ಕೃಷ್ಣ ಅವ್ರು ತೊಗೊಂಡು ಬಂದರು, ಏನೋ ಇವ್ರು ಇತಿಹಾಸ ಇತ್ತು, ಅದೆಲ್ಲ ಬಿಟ್ಟು ಇವತ್ತೊಬ್ಬ ರಾಜ್ಯದ 2ನೇ ದೊಡ್ಡ ಲೀಡರ್ ಇವತ್ತು. ಹೌದು, ಅವ್ರು ಫಸ್ಟ್ ಲೀಡರ್ ಆಗಬೇಕಾಗಿತ್ತು ಅಂತೇಳಿ ಭಾಳಷ್ಟು ಅವ್ರು ಬೆಂಬಲಿಗರು ಹೇಳ್ಬೋದು. ಬಟ್ ವಾಸ್ತವವಾಗಿ ಅಭ್ಯಾಸ ಮಾಡಿದಾಗ, ವಾಸ್ತವ ತಿಳ್ಕೊಂಡಾಗ ಯಾವುದೇ ಥರದ ನೋಡಿದ ಸಿ ಎಂ ಸಿದ್ದರಾಮಯ್ಯನವರು ಅವರು ಅಪ್ರಾಮಾಣಿಕರದ ಮತ್ತು ಬೇರೆ ಅವ್ರ ಮೇಲೂ ಆರೋಪಗಳಿದ್ದಾವ. ಮುಡಾದ ಆರೋಪ ಇಲ್ಲ, ಅದು ಅವ್ರ ಮೇಲೂ ಅರ್ಕಾವತ್ತಿದ್ದಿಲ್ವ ಐತೆ ಅವ್ರಲ್ಲೂ. ಇವತ್ತು ಅದೆಲ್ಲ ಬಿಡ್ರಿ, ಅವರು ಸ್ವತಃ ನಮ್ಗೆ ಘೋಷಣೆ ಮಾಡ್ಕೊಂಡು 52 ಕೋಟಿ ರೂಪಾಯಿ ಆಸ್ತಿ ಎಲ್ಲಿದ್ದು ಬಂತಿದ್ದು ಅಂತ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ ಅವರೆಲ್ಲ. ಅದು ನಾನು ಹೇಳೋ ಉದ್ದೇಶ ಒಂದೇ ಇಲ್ಲ, ಯಾರು ಸಜ್ಜನರಿಲ್ಲ ಈ ರಾಜಕಾರಣದಲ್ಲ, ಎಲ್ಲರೂ ಅವಕಾಶ ಸಿಕ್ಕಾಗ ಗಳ್ಳತನ ಮಾಡೋರಣ. ಹಾಗೆ ಸ್ವಲ್ಪ ಡಿ ಕೆ ಶಿ ಅವ್ರು ಹೆಚ್ಚು ಮಾಡಿರಬೇಕು, 1000 ಕೋಟಿ ರೂಪಾಯಿ, ಇವ್ರ ಅಟ್ಟ ಒಂದು 50-60 ಕೋಟಿ ರೂಪಾಯಿ ಮಾಡಿರಬೇಕು. ಇನ್ನು ಕಾಣದಿದ್ದು ಎಷ್ಟಂದ್ರೆ ಆ ಮಾತು ಬೇರೆ, ಅದೇನೂ ಇರಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದೆಲ್ಲ ಕಾಂಗ್ರೆಸ್ನಿಂದ ಉಪಕೃತರಂಥವ್ರು ಇಬ್ಬರು ಇವತ್ತು ಒಂದು 2028ಕ್ಕೆ ಮೋಸ್ಟ್ ಪ್ರಾಬಬಲ್ ಬಿಟ್ಟು ಕೊಡೋ ಸಾಧ್ಯ ಎಲ್ಲ ಅದ ಅಂತ ಅನ್ನಿಸ್ತದೆ. ಸಿದ್ದರಾಮಯ್ಯರ ಬಿಹೇವಿಯರ್ ನೋಡಿದ್ರೆ ಅದು ಇವರೆಲ್ಲ ಈಗ ನಮಗೆ ಬೇಕು ಅನ್ನೋದು ಹಠ ಹಿಡಿದಿದ್ದಾರೆ ಅಂತ ಅನ್ನಿಸ್ತದೆ. ಆದರೆ ಇಬ್ಬರು ಅವ್ರು ಫಾಲೋವರ್ಸ್ಗಳ ಮಾಡೋದು ಇಲ್ಲಪ್ಪ, ನಾವು ಹೈಕಮಾಂಡ್ಗೆ ಬಂದಿದ್ದೀವಿ ಅಂದರೆ ನಾವು ತಮ್ಮ ಫಾಲೋವರ್ಸ್ಗಳಿಂದ ಮಾತಾಡಿಸೋದು ಅವಶ್ಯಕತೆ ಏನಿದೆ ಇವತ್ತು? ಅಲ್ಲರಿ ಯತೀಂದ್ರ ಅವರಿಗೆ